ಕರರೋ ನಿರುತಮೋಯನುದಾಸೆ ನಿಧಾಮಂದಿರವ ಸುಂದವ ಗಮತಾವರ ಕುಟಿಂಬಿಗಳೇನೋ ನಿನಗಲ್ಯಾರಿಲ್ಲವಯ್ಯ ಆ ಪ್ರತಿಮಲ್ಲ ಜಗತೆಯ ಸ್ವಾಮಿ ರಘುವರ ಸಾರಸೋದರ ಸುರಚನ ವಿಚಾರ ಪಾರಾವಾರ ಮಧುಕರ ಮಾ ಮನೋಹರ ಮನುಷ್ಯಾವತಾರ ದಿವ್ಯ ಶರೀರ ದಶರಥ ಕುಮಾರ ಮುಕ್ತ ಅಲಂಕೃತಕಾರ ಶ್ರೀರಾಮಾವತಾರ ಪ್ರಕಟಳಾದ ಸೀತಾ ಪಾದಕಮಲವನ್ನು ಅಖಿಲ ವಾನರ ನಿಖರಿಂದ ಹರಿತು ಬರಬೇಕೆಂದು ಶಕುತಿ ಸಂಪನ್ನನಾದ ವೃಕ್ಷ ನಾಮಕನ ಮಗನಾದ ಸುಗ್ರೀವನ ನಿಯಮಕವಿತ್ತ ಅಖಿಲಾಂಗ ಚರಿತನೇ ಮಾಧವನೇ ಭಾರ್ಗವದ ಹರ್ಪಹರಣ ಸುಖಕರವೇಶನೆ ಇದವು ತಮ್ಮ ಪಾದಗಳಿಗೆ ಅನಂತ ವಂದನಮಯ್ಯ ಗೋವಿಂದ. ಇದು ನನ್ನ ಆನಂದಮ ಪದಿ ಇದು ಅಲ್ಲದೆ Jampuda
ಅವತಾರಿ ಎಣ್ಣೆಯ ದೊರೆಯಿರುವ ವೈಖರಿಯಲ್ಲ ಕರಿ ಭಕ್ತರ ಭಾಗ್ಯದ ಗುರಿಯಂತ ಬೇಕು ಶ್ರೀಕರಿ ಯಾಕೆಂದ್ರೆ 12 ಅಂಗಲ ಪ್ರಮಾಣವುಳ್ಳ ಈ ಅರಮನೆ ಒಳಗೆ ಪಂಚದ್ವಾರಗಳು 16 ಕಂಬಗಳು ತೆರೆದು ಮುಚ್ಚುತ್ತಿರುವ 2 ಕಿಟಕಿಗಳು ವೇದಾಂತ ಸಿದ್ಧಾಂತವೆಂಬ ನವರತ್ನದ ಅಂಗಡಿಗಳು ತರ್ಕೋಪಮಾನಗಳೆಂಬ ಭೃತ್ಯರುಗಳು ವರ್ಣಾಶ್ರಮೆಂಬ ನಾನಾ ಸ್ತ್ರೀಯರುಗಳು ಅದರೊಳಗೆ ಪುರುಷರುಗಳು ಪಾಜಿ ನವಗುಣವೆಂತೆಂಬ ಅಂಗಡಿಯಲ್ಲಿ ತಾಪತ್ರ ಎಂಬ ಸರಕುಗಳು ಭರಿತ ಮಾಡಿರಲು ಪಾಜಿ ಪರಿಶುದ್ಧಾತ್ಮನಾದ ನಮ್ಮ ಗುರುವಾರ್ಯನು ಆನಂದಾತ್ಮ ಕಾಂತಿಯೊಡಗೂಡಿ ಮನವೆಂಬ ಸಾರ್ಥಿಯಿಂದಲೂ ಬುದ್ಧಿ ಎಂಬ ಮಂತ್ರಿಯಿಂದಲೂ ಮೂಲಾಧ್ವಾರಮ ಮೆಟ್ಟುಗಳಿಂದ ಕೂಡಿದವನಾಗಿ ಸ್ವಾನುಭೂತ ಎಂಬ ಪಟ್ಟಣದಲ್ಲಿ ಹೊರಹಂಸದಲ್ಲಿ ಶೋಭಿಸುವ ನಿನ್ನೆಯ ಗುಣಲಕ್ಷಣಗಳು ಆರು ತಾನೇ ಬಣ್ಣಿಸಬಲ್ಲರು ಪರಮಾತ್ಮ ಇದು ಅಲ್ಲದೆ ಬಂದೇನಿ ಮೋರೋ ಬಿಲ್ದ ಬೇಗೋ ಬಿಲ್ದ ಬಂದೇನಿ ಮೋರೋ ಬಿಲ್ದ ಪಾರಾವಾರ ಮಂಗಳಗೋಕಾರ ಸಮುದ್ರ ಪಾಜೆ ಚಾರುತರ ವಿಚಾರ ಪಾರಾಂತರಾದ ಸರ್ಜೀನೋದ್ಧಾರ ಮೀರಿದ ಸದ್ಭಕ್ತಿ ಮಾರುತ್ತಿರುವ ಆತ್ಮರಾಮನು ಸತ್ಯರೂಪನು ಶಿವನು ಭಕ್ತನಾದ ಈ ಪರಮಾತ್ಮನೊಬ್ಬ ದುಷ್ಟನು ಶಿಕ್ಷಿಸೋಸಗ ದಶಾವತಾರ ದಶರಾಂತಕ ತಮ್ಮ ಪಾದಂ ಕಂಡು ನಾವು ಧನ್ಯನಾದನಪ್ಪ ಇದು ಅಲ್ಲದೆ
ನಿರ್ಮಾಲನ ಸುಖ ತರಂಗೇಲನ ನಿತ್ಯಾನಂದ ಆದೋಂ ತಕ್ಕ ದೈ ದಂಜಿಗೆ ದಾದಿಗೆ ಡೋರಿಗೆ ರಿದ್ದಾದನಿಗೆ ಆದಾದನಿಗೆ ದೈ 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 ನೀನೇ ನಿತ್ಯಾನಂದ ನಿರ್ಮಲ ನೀನೇ ಸತ್ ಮೂರು ನೀನೆ ಪರಮಾನಂದ ನೀನೆ ಜಾತಿತ ಪಾದ ಪಾದ ನುತಿ ಸುಖಾಸ್ತೆ ಪತೆ ಓಂ ದದಿಗಿನ ದೈ ಕಿಂಗಾಪತೆ ರುವಿನ ದಿವತೆ ಅಗವ ನಿಷ್ಕಾರಣ ನಿಷ್ಕಳಂಕ ನಿರಾಮಯ ನಿರಂಜನ ನಿರ್ವಿಕಾರ ನಿತ್ಯ ಪರಂಜ್ಯೋತಿ ಸ್ವರೂಪನಾದ ರಾಘವ ಯಾವತ್ತೂ ಇಲ್ಲದ ಕಾಲದಲ್ಲಿ ತಾವೇ ತಾವಾಗಿ ಕಾರಣವನ್ನು ರಚಿಸಿ ತಾವಾದರೂ ಸಾಕಾರ ಮೂರ್ತಿಯಾಗಿ ನಾರಾಯಣನೆಂಬ ನಾಮಧೇಯಿಂದ ಅವತರಿಸಿದ ಪುಣ್ಯಮೂರ್ತಿಯೇ ಅನುಪಮ ಚರಿತ್ರಾಂಚಿತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜಗತ್ ವ್ಯಾಪಾರ ಕಾರಣಕರ್ತ ಜಯ ಪ್ರಖ್ಯಾತ ಜಗದ ಜೀವನ ಸುಗುಣ ನಿರ್ಗುಣಾತೀತ ಸಚ್ಚಿತಾನಂದ ಸ್ವರೂಪ ದೇವೋತ್ತಮ ದ್ವಿತೀಯ ರಾಜುಗಳ ಆಧಾರ ಬಲದಿಂದಲೂ ಈ ಪ್ರಕೃತಿಯು ಸೌಖ್ಯವಾಗಿರುವುದು ಸಾರುತ್ತಿರುವ ಶ್ರುತಿ ವಚನವು ಈ ಗುರು ಹಿರಿಯರ ವಾಕ್ಯ ಒಂದಾಗಿರುವುದೇ ಗೋವಿಂದ ನಿನ್ನ ದರ್ಶನ ಮಾತ್ರದಿಂದ ಈ ದಾಸನಿಗಾಯ್ತು ಬಹು ಆನಂದವಾಯಿತಪ್ಪಾಜಿ ಇದು ಅಲ್ಲದೆ ನೀನೇ ಶ್ರೀರಾಮನು ನೀನೇ ಸುಧಾಮನು ನೀನೇ ಶ್ರೀರಾಮನು ನೀನೇ ಸುಧಾಮನು ನೀನೇ ಶ್ರೀರಾಮನು ನೀನೇ ಸುಧಾಮನು ಅಯ್ಯೋ ನೀನೇ ಶ್ರೀರಾಮನು ನೀನೇ ಸುಧಾಮನು ನೀನೇ ಸುಂದರ ಶ್ಯಾಮನು ಸೇರ ಘೋರಾಮನು ಅಯ್ಯ ನೀನೇ ಸುಂದರ ಶ್ಯಾಮನು ಸುಧಾಮನು ನೀನ ನಿತ್ಯಾನಂದ ನಿರ್ಮಲ ನೀನ ಸತ್ಯಾನಂದ ಸದ್ಗುಣ ನೀನ ಪರಮಾನಂದ ವೇದಕ ನೀನ ಜಾತಿತ ಪಾದ ಪಾದ ತದಿಗಿನ ತೈ ತದಿಗಿನ ತೈ ತದಿಗಿನ ದಿನ ಚಾರುತರ ವಿಚಾರ ಮಾರಾವಾರಂಗತನ ಸರಸಿನೋದ್ಧಾರ ಮೇರ ಸದ್ಭಕ್ತಿ ಮಾರಾಸ್ತಿಪ ಆತ್ಮರಾಮನು ಸತ್ಯ ಸ್ವರೂಪನು ಶಿವನು ಆದನ ದುಷ್ಟರನ್ನು ಶಿಕ್ಷಲೋಸಗ ಪರಮಾತ್ಮನಾದ ನೀನು ಸಾಮಾನ್ಯನಪ್ಪ ಇದು ಅಲ್ಲದೆ ಅಪ್ಪ ನಿಮ್ಮ ಕೃಪೆಯೊಂದಿರಲಿ ರಾಘವ ನಿಮ್ಮ ಕೃಪೆಯೊಂದಿರಲಿ ರಾಘವ ಧರ್ಮ ನಾನು ಬಿಡದೆಳೆದು ನಿಮ್ಮಯ ಧರ್ಮ ಪತ್ನಿಯ ನೆಲೆಯ ಬ್ರಹ್ಮನಯ್ಯ
ನಾಶನಾದ ಕಮಲಾಸಪಿತನೇ, ಜಗನ್ನಾಥರಾದ ಮಹಾನುಭಾವನೆ, ಖಗಂಗಳಂಕೃತು ಇನಿಸು ಜನಾದರ ರಿಪು, ಸತಿಪಿತಾಕ್ಷ ಸುರುಳಿರಖ ಭವ ಭವಾದಿ ವಂದಿತ, ಚಂದನ ಗಂಧಲೇಪಿತ ಕಂದರ್ಪನಾಪಿತ, ಶಾಖ ಮೃಗಾಕಾರ ಲಾಕಾರ ರಿಪುಭೀಕರ ಜಗೋಪಕಾರ, ಜಗದಾಧಿಪತೆ ಮಾಯ ವಿಲಾಸ ವಿಗ್ರಹ. ಆಹಾ ಗೋಶಲಾಧೀಶನೇ, ಬೇಸರ ಪೊಂದದೆ ಹಾಲಿಸಬೇಕೈ ವಸುಮತೀಶನೇ, ಪಂಚಭೂತಿತ್ವಮಾದ ಈ ಪ್ರಪಂಚದ ರಕ್ಷಕನೇ, ನರನಾಟಕ ಸೂತ್ರಧಾರನೆ, ಶತ್ರು ದೈತ್ಯತಾತನೆ, ಪರಮ ಪಾವಿತ್ರನೆ, ತಮ್ಮ ಪಾದಾಗ್ರಜಂ ಕಂಡು ದಿವ್ಯ ಮಂತ್ರವು ದೊರೆತಂತಾಯ್ತಯ್ಯ ದೇವ. ತಮ್ಮ ಉತ್ತರವೇನಾಗುವುದು? ನಿಮ್ಮ ಕೃಪೆಯೊಂದಿರಲಿ ರಾಘವ, ನಿಮ್ಮ ಕೃಪೆಯೊಂದಿರಲಿ ರಾಘವ, ಬಿಡದೆಳೆದು ನಿಮ್ಮ ಧರ್ಮವನ್ನು ಬಿಡದೆಳೆದು ಧರ್ಮ ಪಂಥಿಯ ನೆಲೆಯಲ್ಲಿ ಬ್ರಹ್ಮನಯ್ಯ. ಅನುಮಿತ ಬಂಧವಾದ ಮನ್ಮಥ ಜನಕನೇ, ಚಿನ್ಮಯ ರೂಪನೆ, ಅನುಪಮ ಚರಿತ, ಧನುಜ ವಿರಾಮ, ಕೃಪಾ ಸಾಮುದ್ರ, ಹರಿಖರ ರಿಪೋಂದಿತನಾದ ಜಗದೋದ್ಧಾರನೆ, ಮದಾಂಧ ಕುಲಹರಣ, ಕಿಂಕರಸ ಕಂಠಗಿರಿ, ಬ್ರೋಂಚಾನ್ ಕೋಶಮಾಗಿರ್ಪ, ಅಹಂಕಾರ ಸ್ವರೂಪನೆ, ಪಂಚಭೂತ್ಯತ್ನ ಪ್ರಪಂಚ ಕಲ್ಪಿತ, ವಿರಂಚಿಂಪೆತ್ತ ಪರಂಜ್ಯೋತಿ ಸ್ವರೂಪನಾದ ರಾಘವ. ಪ್ರಹ್ಲಾದ, ನಾರದ, ಪರಶಿರ ಮೊದಲಾದ ಭಾಗವತರು ಕಾಯುವ ತಮ್ಮ ಚರಣಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳೇ ತಂದೆ. ಬೇಡುವೆನು ಮುಂದೆ ಈ ಕಂದನಾಡಿನ ನುಡಿಗೆ ಸಂದೇಹವೆಂದರೇನೆಯ ಸಿಂಧು ಸೇನ ಭವಬಂಧಗಳು ಹೊಂದಂತೆ ಅರವಿಜ್ಞಾನ ಬತ್ತನಾಗಿ ಬಂದಿರುವೆನು. ತಮ್ಮ ಉತ್ತರವೇನಾಗುವುದು ರವಿಕುಲ ತಿಲಕ? ರುದ್ದರೆ ಲಾಲಿ ಪೂತು ಕೆಳೆ ರುದ್ದರೆ ಲಾಲಿ ಪೂತು ರುದ್ದರೆ 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 ರಾಮ್ 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 ಮುದ್ದು ಜನಗಿಯಾಳ ಮುದ್ದು ಜನಗಿಯಾಳ ವಾದಗಾರೆ ರುದ್ದರೆ ಲಾಲಿ ಪೂತು ಕೆಳೆ ರುದ್ದರೆ ಲಾಲಿ ಪೂತು ರುದ್ದರೆ 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 ರಾಮ್ ರಾಮ್ ರಾಮ್. ವೃದ್ಧರಾದ ಜಾಂಬವಂತರೇ, ಅಪ್ಪಾಜಿ 77 ಕೋಟಿ ಕಪ್ಪಿ ನಾಯಕರ ಸಂಗಡ ತಿಂಗಳೆಂಬ 30 ದಿನಗಳ ಅವಧಿಯೊಳಗೆ ಸೀತಾನ್ವೇಷಣ ಕಾರ್ಯವನ್ನು ಸಾಧಿಸಿಕೊಂಡು ಬರುವಂತವನಾಗೂ ನಿನಗೆ ಮಂಗಳವಾರ. ಜೈ ಜೈ ಹೋಗಿ ಬನ್ನಿ ಜಾಂಬವಂತರೇ, ಹಾಗಾದ್ರೆ ಹೋಗಿ ಬರೋಣ ಅಪ್ಪಾಜಿ. ಹೋಗಿ ಬನ್ನಿ ಜಾಂಬವಂತರೇ, ಹಾಗಾದ್ರೆ ಹೋಗಿ ಬರೋಣ ಅಪ್ಪಾಜಿ. ಹೋಗಿ ಬನ್ನಿ ಜೈ ಶ್ರೀರಾಮ್. ಏತಕ್ಕೋ ಮನವು ಕಾತರಿಸುತ್ತಿಪ್ಪದಲ್ಲ. ಹೌದು, ಯಾವ ಜಗದ್ರಕ್ಷಕರಾಗದಂತ ಶ್ರೀರಾಮಚಂದ್ರ ಮೂರ್ತಿ ಒಂದು ಅಪ್ಪಣೆ ಪಡೆದು ಅವರ ಅನುಜರಾಗಿರ್ತಕ್ಕಂಥ ಲಕ್ಷ್ಮಣ ಮೂರ್ತಿಯವರನ್ನು ಒಂದು ಮಾತನ್ನಾದರೂ ಹಾಡುತ್ತೇ ಹೋಗ್ತಿಲ್ಲ. ಊರ್ಮಿಳ ರಾಯ ಕೋಪಿಸಲಾಗದೆಯ ಊರ್ಮಿಳ ಪಾದ
ಆಗದೆಯ ಪಾ ಶ್ರೀರಾಮಚಂದ್ರ ಮೂರ್ತಿನ ಅಪ್ಪಣೆ ಪಡೆದಾಯಿತು. ತಮ್ಮ ಉತ್ತರವಾದರೆ ಅತಿ ಶೀಘ್ರವಾಗಿ ಕಮಲ ಜನ ಭೋಜನವಾಯಿತು. ಕಮಲ ಜನ ಸುತ ಜಾಮವಂತ ಈ ಭೂಮಿ ತಾಯಿಗೆ ಮುಂದ ಜನಿಸಿದೈತ ಭೂಮಿ ತಾಯಿಗೆ ಮುಂದ ಜನಿಸಿದೈತ ಕಮಲ ಜನ ಸುತ ಜಾಮವಂತ ಜಾಂಬುವಂತರೇ, ಅಪ್ಪಾಜಿ ನೀವು ಪರಮ ಘನಕರು, ಪರಮ ಪುಣ್ಯರು, ಪರಮ ಮೇಧಾವಿಗಳ ನೀವು ಕಪಿಗಳಲ್ಲಿ ಚೇಷ್ಟೆ ಎಂಬುದೊಂದು ಕುಚೇಷ್ಟೆ. ಇಂಥ ಪರಾಮಕಾರಿಕ ಕುಂದಕ್ಕೂ ಬಂದರೆ ಎಚ್ಚರಿಸು. ಬಂದ ಅಪಾಯಗಳನ್ನು ಉಪಾಯವನ್ನು ಪರಿಹರಿಸಿ ಎನ್ನಮ್ಮ ಸೀತಾ ಮಾತೆ ತಾಣವನ್ನು ಪತ್ತೆಗೈದು ಸಕಲ ಕಪಿ ಸೃಷ್ಟವಾಗಿ ಕರೆದುಕೊಂಡು ಹೋಗಿ ಅವರು ಇಂದ್ರಿಸಿ ಕರೆದುಕೊಂಡು ಬರಬಾರದು. ನಿಮ್ಮದು ಜಾಂಬುವಂತರೇ, ನಿಮಗಿರಲಿ ಕೋಟಿ ಕೋಟಿ ಎಂತ ಆಶೀರ್ವಾದವಿರಲಿ. ಹೋಗಿ ಬರುತ್ತಲಾಗಿ ನಿಮಗೆ ಮಂಗಳವಾಗಲಿ. ಹಾಗಾಗಿ ಹೋಗಿ ಖಂಡಿತವಾಗಿ ಹೋಗಿ ಬರುತ್ತಲಾಗಿ. ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ ಓ ರಾಮ ಜೈ ಜೈ ಸೀತಾರಾಮ ರಾಘವ ಓ ರಾಮ ಜೈ ಜೈ ಸೀತಾರಾಮ ರಾಘವ ಗೋವಿಂದ ಗೋವಿಂದ ಎಲ್ಲಿರುವೆ ತಂದೆ
ಶ್ರೀಪತಿ ಎಲ್ಲಿರುವೆ ತಂದೆ ಬಾರೋ ಓ ಮಾರುತಿ ಅಂದು ರಘುನಂದನಗೆ ವಂದಿಸುತ್ತೆ ಇಂದಿರಯ್ಯ. ಅಂದು ರಘುನಂದನಗೆ ಅಂದು ರಘುನಂದನಗೆ ವಂದಿಸುತ್ತಲಿರುದೆಯ ಅಂದು ಕೊಂಡಾಡಿದಲ್ಲೋ ಓ ಮಾರುತಿ ಅಂದು ಕೊಂಡಾಡಿದಲ್ಲೋ ಓ ಮಾರುತಿ ಎಲ್ಲಿರುವೆ ತಂದೆ ಬಾರೋ ಓ ಮಾರುತಿ ಎಲ್ಲಿರುವೆ ಸ್ವಾಮಿ ಬಾರೋ ಓ ಮಾರುತಿ ಎಲ್ಲಿರುವೆ ತಂದೆ ಬಾರೋ ಓ ಮಾರುತಿ ಎಲ್ಲಿರುವೆ ತಂದೆ ಬಾರೋ ರಕ್ಕಸರ ಸೊಕ್ಕು ಮುರಿ ರಕ್ಕಸರ ಸೊಕ್ಕು ಮುರಿ ಕೂಲಂಗೆಗೆ ಉರಿ ರಕ್ಕಸರ ಸೊಕ್ಕು ಮುರಿದು ಗದೆ ಓಡಾಡಿದಲ್ಲೋ ಓ ಮಾರುತಿ ಗದೆ ಓಡಾಡಿದಲ್ಲೋ ಓ ಮಾರುತಿ ಎಲ್ಲಿರುವೆ ತಂದೆ ಬಾರೋ ಓ ಮಾರುತಿ ಎಲ್ಲಿರುವಾದನ ದಾಸನೆ ನಿಮ್ಮಯ ಜಗಗಿರಿವಾದನ ದಾಸನೆ ನಿಮ್ಮಯ ಜಗಗಿರಿವಾದನ ದಾಸನೆ ನಿಮ್ಮಯ ಜಗಗಿರಿವಾದನ ದಾಸನೆ ನಿಮ್ಮಯ ದಾಸಗಳ ಕೃಪೆ ಮಾಡೋ ಓ ಮಾರುತಿ ದಾಸಗಳ ಕೃಪೆ ತೋರೋ ಓ ಮಾರುತಿ ಎಲ್ಲಿರುವೆ ತಂದೆ ಬಾರೋ ಓ ಮಾರುತಿ ಎಲ್ಲಿರುವೆ ತಂದೆ ಬಾರೋ ಓ ಮಾರುತಿ ಅತಯ್ಯ ತಾಂ ಜಗದಗ ತೈ ತೈ ತೋದರಿ ಹರಿ 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 చంద్రబింబం ధం 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 గిరియకాయం వికృతనఖముఖం ఊర్ధ్వరోమకరాళం వం 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 పావనాశనం ప్రణవతి సతతం భైరవ క్షేత్రపాలం నమామే
ಪ್ರತಿ ದಿವಸದಲ್ಲಿ ಪ್ರತಿನಿಧಿಗಳಿಗೆ ಅಭಿಮಾನಿ ವೀಣಾಪಾಡಿ ಬ್ರಹ್ಮಾಣಿ ನಮ್ಮ ಜನನಿ ಲಘುಮಿ ಪರಿಯ ಗುಣಗಳ ತುದಿ ಮೂಲಕ ಸನ್ಮತಿಯ ಪಾಲಿಸಿ ನಡೆಸು ಸ್ವಾಮಿಯವರನ್ನ ಏನೆಂದು ಸ್ತೋತ್ರ ಮಾಡುತ್ತಿದ್ದರದೆಂದಲೇ ಶರಣು 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 ಸುರಮುನಿ ಅಯ ಶರಣು ಸುರಮುನಿ ಶರಣು ನಿರುಪಮ ಭಾಗದ ಶರಣು ಶರಣು Ayawana Ayawana
ನಗರವಿ ಅಯ ಧನುಜ ನಗರವಿ ಜನಕ ಜಾಶೋ ಅಯ ಜನಕ ಜಯಶೋ ಅವಿನುತ ಪ್ಲವಂಗಾನ್ ಅಯ ವಿನುತ ಪ್ಲವಂಗಾನ್ ಶರಣು ಶರಣು ದೇವೇಂದ್ರನ ಸಭೆಯನ್ನು ಧಿಕ್ಕರಿಸುವಂತಿದೆ ಮಹನೀಯರೇ. ಹೇಗೆಂದರೆ ಮುಖತೋ ಪೂರ್ಣ ಚಂದ್ರಸ್ಯಾಂ ನೇತ್ರ ಪದ್ಮದಳಾಕೃತ ಕೋಟಿ ಸೂರ್ಯ ಪ್ರಕಾಶೇನ ಸಭಾ ಸಪ್ತಾಂಗ ಲಕ್ಷಣ. ಅಂದರೆ ಒಂದೆಡೆಯಲ್ಲಿರುವಂತಹ ಋಗ್ ಯಜುರ್ ಸಾಮ ಅಥರ್ವಣಾದಿ ಚತುರ್ವೇದಗಳನ್ನು ಪುನರಪಿ ಅಧ್ಯಯನ ಮಾಡಬೇಕು ವಿದ್ವಾಂಸರಿಂದಲೂ. ರಾಮ ರಾಮ. ಬತ್ತಿ ಭಾಗದಲ್ಲಿ ಯಾವ್ದಾರೋ ಧರ್ಮ ನೀತಿ ವೇದ ಶಾಸ್ತ್ರಗಳನ್ನು ಬೋಧಿಸಕ ತತ್ವಜ್ಞರಿಂದಲೂ. ರಾಮ ರಾಮ. ಮತ್ತಿ ಭಾಗದಲ್ಲಿ ಯಾವ್ದಾರೋ ಭದ್ರೈವ ದೈವದ ಶ್ರೀನಾಮ್
ಮಹಿತ್ವ ಭರ್ತೃಲೋಕೆ ಮಹಿರತೆ ಎಂಬಂತೆ ಪತಿಯಿಂದ ಇಹದಲ್ಲಿ ಸುಖ ಪರದಲ್ಲಿ ಮೋಕ್ಷ ಎಂದರಿತಂತ ಪತಿವ್ರತಾ ಶಿರೋಮಣಿಗಳಿಂದಲೂ ರಾಮ ರಾಮ. ಮತ್ತು ಈ ಭಾಗದಲ್ಲಿ ಆದರೋ ಇಂದ್ರಜಾಲ, ಮಹೇಂದ್ರಜಾಲ, ಮಣಿಮಂತ್ರ, ಮಣಿತಂತ್ರ, ಸಿದ್ಧಿಕ್ರಿಯೆ, ಸಾಧುಕ್ರಿಯೆ, ಪರಗಾಯ ಪ್ರವೇಶ, ಅತಿ ವಿಚಕ್ಷಣೆಂಬಲ ಚತುರರಿಂದಲೂ ರಾಮ ರಾಮ. ಬತ್ತಿ ಭಾಗದಲ್ಲಿ ಆದರೂ ತಾಳ, ಮೃದಂಗ, ತಂಬೂರ ಇತ್ಯಾದಿ ವಾದ್ಯ ರಭಸದಿಂದ ಹರಿನಾಮ ಕೀರ್ತನೆಯನ್ನು ಸದಾ ಪಾಡುತ್ತಿರುವ ಭಾಗವತ ಶಿಖಾಮಣಿಗಳಿಂದಲೂ ರಾಮ ರಾಮ. ಪರಿಶೋಭಿಸುತ್ತಿರುವ ಈ ಸಮೀಚೀನವಾದ ಸಭೆಯನ್ನು ಕುರಿತು ಅಸ್ಮತ್ ವೃತ್ತಾಂತವೇ ಯಾವತ್ತು ಬಿತ್ತರಿಸುತ್ತಾನೆ ಮಹನೀಯರೇ. ಹೇಗೆಂದರೆ ಶ್ರೀಮತ್ ಸಮತ್ಸ ಬ್ರಹ್ಮಾಂಡ ಬಾಂಡ ಮಂಡಲಾಯಮಾನ ಅಂತರ್ಬಹಿರ್ವ್ಯಾಪನಾದ ಶ್ರೀಮನ್ ಮಹಾವಿಷ್ಣುವಾದರೋ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನಾರ್ಥವಾಗಿ ಅವತರಿಸಿದ ಅವತಾರಗಳೆಂದರೆ ಮತ್ಸ್ಯ ಕೂರ್ಮ ವರಾಹಸ್ಯ ನಾರಸಿಂಹಸ್ಯ ವಾಮನಃ ರಾಮೋ ರಾಮಸ್ಯ ಬೌದ್ಧ ಕೃಷ್ಣ ಕಲ್ಕಿಮೇವಚಃ. ಇಂತಿ ಮುಖ್ಯವಾದ ದಶಾವತಾರದಲ್ಲಿ 7ನೇದಾದ ರಾಮಾಭಿಧಾನದಿಂದ ಅಂದರೆ ಕ್ಷಮಾಗುಣದಲ್ಲಿ ಕ್ಷಮೆಯನ್ನ, ವಾಕೃತಿಯಲ್ಲಿ ವಾಚಾಸ್ಪತಿಯನ್ನ, ತೇಜಸ್ಸಿನಲ್ಲಿ ಪುರಂದರನನ್ನ, ಈ ಕಾಂತಿಯಲ್ಲಿ ಸುಧಾಕರನನ್ನ, ಲಾವಣ್ಯ ಸ್ವರೂಪಾದಿಗಳಲ್ಲಿ ಆ ರಥಿಕಾಂತರನ್ನು ಅನುಸರಿಸಿ ಇದು ಈ ಭಕ್ತಜನ ಚಿಂತಾಮಣಿ ಎಂಬ ಬಿರುದಂಪತ್ತು ಕೌಸಲ್ಯ ಗರ್ಭ ಪಾರಾವಾರಿದಿಯಲ್ಲಿ ರಾಕಾ ಸುಧಾಕರನಾಗಿ ಅವತರಿಸಿದ ರಾಮ ಎಂಬ ನಾಮದ ಮಹಿಮೆ ಅಂತದ್ದೆಂದರೆ ಮಹನೀಯರೇ, ರಾ ಶಬ್ದೋಚ್ಚಾರ ಮಾತ್ರೇಣ ಮುಖ ನಿರ್ಯಂತು ಬಾಧಕ ಪುನಃ ಪ್ರವೇಶ ಭೀತ್ಯಾಚ ಮಕಾರ ಸುಖವಾಟವಾತ್ ಎನ್ನುವ ರೀತಿಯಾಗಿ ಯಾರೇ ಆಗಲಿ ಅನೇಕ ಪಾಪಗಳನ್ನೇ ಮಾಡಿರಲಿ ರಾಮ ಎಂಬ 2 ಅಕ್ಷರಗಳಲ್ಲಿ ಪ್ರಥಮಾಕ್ಷರವಾದ ರಾ ಎಂದು ನುಡಿದು ಬಿಡೋಣ. ತುಟಿಗಳೆಂಬ ಕವಾಟಗಳು ತೆರೆಯುವ ಮಹನೀಯರೇ, ತಕ್ಷಣವೇ ಒಳಗಡೆ ಅಡಗಿದ್ದ ಸಮಸ್ತ ಪಾಪಗಳು ಹೊರಬರುವು. ಆ ನಂತರ 2ನೇ ಅಕ್ಷರವಾದ ಮಾ ಎಂದು ನುಡಿದು ಬಿಡೋಣ. ತುಟಿಗಳೆಂಬ ಕಪಾಟಗಳು ಮುಚ್ಚಿಕೊಂಡು ಹೊರಹೊರಟ ಪಾಪ ಒಳಗೆ ಸೇರುವುದಕ್ಕೆ ಅವಕಾಶವಿಲ್ಲದೆ ಬಹುದೂರ ಸಾಗಿ ಹೋಗುವು. ಆದುದರಿಂದ ಶ್ರೀರಾಮ ರಾಮ ರಾಮೇತಿ ರಮೆ ರಾಮೆ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮೋರಾನನೆ. ಅಂದರೆ ಈ ಶ್ಲೋಕ ಎಲ್ಲಪ್ಪ ಉತ್ಪನ್ನ ಆಯ್ತು ಅಂದ್ರೆ ಒಂದಾನೊಂದು ದಿವಸ ಕೈಲಾಸದಲ್ಲಿ ಆ ಪರಮೇಶ್ವರನಾದರೂ ಭೂಲೋಕಕ್ಕೆ ಸಂಚಾರ ಹೊರಟ್ರಂತೆ. ಆಗ ಪಾರ್ವತಾದೇವರು ಪರಮಾತ್ಮನ ಸೇವೆ ಮಾಡ್ತಾ ಇದ್ರಂತೆ. ಪಾರ್ವತಿ, ನಾನು ಭೂಲೋಕಕ್ಕೆ ಹೋಗ್ತಾ ಇದ್ದೇನೆ, ಭಕ್ತರನ್ನು ಉದ್ಧಾರ ಮಾಡಲು ಸುಗ ಎಂದಾಗ, ಸ್ವಾಮಿ ನಾನೂ ಸಹ ನಿಮ್ಮ ಜೊತೆಯಲ್ಲಿ ಬರಬಹುದಲ್ಲವೇ ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ, ಆಗಬಹುದು ಬಾ ಪಾರ್ವತಿ ಎಂದಾಗ, ಸ್ವಾಮಿ ಪರಮಾತ್ಮನ ಸೇವೆ ಎಲ್ಲ ಮುಗಿದಿದೆ, ರಾಮ ಸಹಸ್ರಾರ್ಚನೆ ಒಂದು ಉಳಿದಿದೆ ಸ್ವಾಮಿ, ಆ ಪೂಜೆಯನ್ನು ಮುಗಿಸ್ಬಿಟ್ಟು ಬಂದ್ಬಿಡ್ತೇನೆ ಎಂದಾಗ ಆಗ ಪರಮೇಶ್ವರ ಹೇಳಿದ್ರಂತೆ, ಪಾರ್ವತಿ ಶ್ರೀರಾಮ ರಾಮ ರಾಮೇತಿ ರಮೆ ರಾಮೆ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮವರಾನನೆ. ಇದೊಂದು ಶ್ಲೋಕವನ್ನು ಹೇಳ್ಬಿಟ್ರೆ ಸಹಸ್ರನಾಮ ಅರ್ಚನೆಗೆ ಒಂದು ಶ್ಲೋಕ ಸಮ. ಆದ್ದರಿಂದ ಇದೊಂದು ಶ್ಲೋಕವನ್ನು ಹೇಳಿ ಪರಮಾತ್ಮನ ಸೇವೆಯನ್ನು ಮುಕ್ತಾಯಗೊಳಿಸಿ ಬಾ ಭೂಲೋಕಕ್ಕೆ ಹೋಗೋಣ ಅಂದ್ರಂತೆ. ಆದ್ದರಿಂದ ಗೌರಿಶಂಕರನು, ಬ್ರಹ್ಮಾದಿ ದೇವತೆಗಳು, ಮೌನೀಂದ್ರರು ಸಹ ಸೇರಿ ಒಂದೇ ಅಭಿಪ್ರಾಯದಿಂದ ಶ್ರೀರಾಮಾವತಾರವೇ ಶ್ರೇಷ್ಠವೆಂದು ಕೊಂಡಾಡುತ್ತಾರೆ ಮಹನೀಯರೇ. ಅಂತಪರಾಮಚರಿತೆಯಲ್ಲಿ ಸುಂದರ ಪುತ್ತರಮಾದ ಸುಂದರ ಕಾಂಡ ಯಕ್ಷಗಾನ ರಾಮಾಯಣದಲ್ಲಿ ಹನುಮದ್ ವಿಲಾಸ ಎಂಬ ಈ ಕಥೆಗೆ ಪದ ಪ್ರಸ್ತಾಪಗಳನ್ನು ತಿದ್ದುಪಾಟು ಮಾಡಿಕೊಟ್ಟಂತಹ ಇವನ ವಿದ್ಯಾಗುರುಗಳು ದಾರೆಂದರೆ ಈ ಸೃಷ್ಟಿಗೆ ಅತಿಶಯವಾದ ಪಟ್ಟಣ ಕಸಾಘಟ್ಟದಲ್ಲಿ ಇಷ್ಟನ್ನು ನೆಲೆಸಿರುವ ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿಯವರ ಪಾದಸೇವಕರಾಗಿಯೂ, ಈ ಧರಣಿಗೆ ಹಿರಿಯದೆನಿಸಿರುವ ಪುರ ಜೋಯಿಸನ ಅಗ್ರಹಾರದಲ್ಲಿ ಸ್ಥಿರವಾಗಿ ನೆಲೆಸಿರುವ ಶ್ರೀ ವರಮಾರುತಿಯವರ ಪಾದಸೇವಕರಾಗಿಯೂ, ಅಲ್ಲದೆ ಭಾಗವತ ಶಿಖಾಮಣಿಗಳಾಗಿದ್ದಂತಹ ಮಮ ಪಿತಾ ಅಂದರೆ ನನ್ನ ಜನ್ಮದಾತರಾಗಿರ್ತಕ್ಕಂಥ ಅರ್ಚಕ ರಂಗಸ್ವಾಮಿಯವರಿಂದ ನಾನು ಅನುಗ್ರಹಿತನಾಗಿದ್ದೇನೆ ಮಹನೀಯರೇ. ಗೋವಿಂದ ಅಲ್ಲದೆ
ಒಂದೆರಡು ಮೂರೈಸಲೇ ತಾನಿನ್ನು ಗರ್ವೀಕರಿಸಿದ ಚಂಡಾಲಿಯೋನಿಲ್ ಬೀಳುವನ ಅರಸ ಕೇಳಂದೆ ಎಂಬ ಹಾರಿ ಹೋಗ್ತಿರೋಣ. ಮೈಸೂರು ಮಹಾರಾಜರಿಂದ ಬೆಳ್ಳಿ ಕಿರೀಟವನ್ನು ಪ್ರಶಸ್ತಿಯಾಗಿ ಪಡೆದಿರ್ತಕ್ಕಂಥ ನನ್ನ ತಾತವನಾಗಿರ್ತಕ್ಕಂಥ ಬೆಳ್ಳಿ ಕಿರೀಟದ ಆಂಜನೇಯ ಎಂದು ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಹಸಿರುವಳ್ಳಿ ವೆಂಕಟದಾಸರಿಂದಲೂ ನಾನು ಅನುಗ್ರಹಿತನಾಗಿದ್ದೇನೆ. ಇಂತಿ ದಿವಸ ಈ ಮಾರುತಿ ವೇಷಂ ಧರಿಸಿಗ ಬಂದು ಈ ಸಭಾ ಮಂದಿರದ ಮಧ್ಯದಲ್ಲಿ ನಿಂದು ಹರಕೆಂ ಗೈವ ಹರಿ ಚರಿತ್ರೆಯನ್ನು ತಾವು ಹೇಗೆ ಲಾಲಿಸಬೇಕೆಂದರೆ ಮಹನೀಯರೇ, ಹಸುಮಕ್ಕಳಾಡುವ ತೊದಲು ನುಡಿಗಳನ್ನ ಜನನಿ ಜನಕರು ಕೇಳಿ ಹರ್ಷವಂ ತಾಳ್ದು ಕುಶಲದಿಂ ತಿದ್ದಿ ಬೋಧಿಸುವಂತೆ ಇವನು ನಿಮ್ಮಯ ಸುತನೆಂದು ಭಾವಿಸಿ ಪ್ರಾತಃ ಕಾಲವಾಗುತ್ತಲೇ ತಿಳುಪಿ ಎನ್ನಂ ಗೌರವಿಸಲೋ ಸುಗ ನಾ ತತ್ಸಭೀಕರಲ್ಲಿ ಶಿರವಾಗಿ ವಂದಿಸುತ್ತಾನೆ. ಸಭಾಸದರೇ, ಅಭಿನಂದನ ವೈ ವಿಭುಧರೇ. ಆಹಾ, ಸುಗ್ರೀವರಾಜನಾದರೂ ಕಪಿದಂಡವನ್ನು ಜೊತೆಗೊಳಿಸಲು ನನಗೆ ಆಜ್ಞಾಪಿಸಿದ್ದರು. ಕಪಿದಂಡವಾದರೋ ಜೊತೆಗೊಂಡು ಹೊರಟಂತಿದೆ. ನಾನು ಸಹ ಅಂದು ಋಷ್ಯಮುಖದಲ್ಲಿ ಶ್ರೀರಾಮಚಂದ್ರನನ್ನು ಕಂಡು ಧನ್ಯನಾದಂತೆ ಇಂದೂ ಸಹ ಅವನ ದರ್ಶನವನ್ನು ಪಡೆದು ಅವನ ಆಶೀರ್ವಾದದಿಂದ ಸೀತಾನ್ವೇಷಣ ಕಾರ್ಯಕ್ಕೆ ಹೋಗುವೆನು. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಮ ಬ್ರಹ್ಮ ರುದ್ರೇಂದ್ರಾದಿ ವಂದ್ಯ ಭವರೋಗ ವೈದ್ಯ ಭಕ್ತವತ್ಸಲ ಆಪದ್ ಬಾಂಧವ ಅನಾಥ ರಕ್ಷಕ ಅನಿಮಿತ್ತ ಬಂಧೋ ಶರಣಜನ ಸಿಂಧೋ ಶತ್ರುಕುಲನಾಶ ರುದ್ರನೇ ಶ್ರೀರಾಮಭದ್ರನೇ, ನೀನೇನು ಸಾಮಾನ್ಯನೇನಪ್ಪ. ಅಪ್ಪ, ಒಂದೇ ಒಂದು ವಿಜ್ಞಾಪನೆ ಸ್ವಾಮಿ.
ಮಾನುಭಾರ್ಗವನೆಲ್ಲರನಾಗ್ರದಿ ಜಯಿಸಿದ ಉಗ್ರ ಪ್ರತಾಪನು ಭಾರ್ಗವ ಮೌರ್ಯರ ಗರ್ವವ ಮುರಿವಾ ಪ್ರಭುವ ಕಾಣೆನೋ 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 ಪ್ರಭುವ ಕಣೆನೋ ಪ್ರಭುವ ಕಣೆನೋ ಶ್ರೀರಂಗ ಧನುಜ ವಿಭಂಗ ಕೋಟಿ ಪಥಂಗ ನಿಬನಿ ಸಂಗ ಪವನ ಭುಜಾಂಗ ನೀಲ ನಿಭಾಂಗ ಸರ್ವಾಂತರಂಗ. ಅಪ್ಪ ನೀನು ಸಾಮಾನ್ಯನೇನಪ್ಪ, ಜಗಕ್ಕೆ ನೀ ಪೋಷಕನು ರಕ್ಷಕ. ನಗಣಿತದ ಲೀಲಾವತಾರಿಯು ಮುಗುದೆ ಲಕ್ಷ್ಮಿಯು ನಿನ್ನ ಮನೆಯಲ್ಲಿ ಸುಗುಣ ರೂಪದ ದಾಸಿ. ಇದಕ್ಕೆ ಮಿಗಿಲು ಕೊಡುವರೆ ಶಕ್ಯವೇ? ಇದು ಪಾಮರನಿಗೆ ತಿಳಿದೆಪ್ಪ. ಇನ್ನೊಂದೇ ಒಂದು ವಿಜ್ಞಾಪನೆ ಸ್ವಾಮಿ. ಮರದ ರಾಮನ ಮಾರುತಿ ನೋಡಿದ ಶ್ರೀರಾಮನೇ ಲಕ್ಷ್ಮೀ ನಾರಾಯಣನೆಂದು ಶ್ರೀರಾಮನೇ ಲಕ್ಷ್ಮೀ ನಾರಾಯಣನೆಂದು ನೂರಾರಿಂದಲೇ ವಂದನೆ ಮಾಡಿದ ಬಹುದೂರಾದಿಂದಲೇ ವಂದನೆ
ಎನ್ನೆಯ ಸುಕೃತವು ಬಹಳ ಶ್ಲಾಘನೀಯವಾದಲ್ವೇ ಮಹನೀಯರೇ? ಆದುದರಿಂದಲೇ ಈ ದಿವ್ಯ ಸುಂದರ ವಿಗ್ರಹರಾದ ಈ ದಯಾ ಸಮುದ್ರದ ದರ್ಶನವು ಈ ಪಾಮನಿಗೆ ಲಭಿಸಿದ್ದು ಏನಾಯ್ತೆಂದರೆ, ದರಿದ್ರನು ನಿಧಿಯಂ ಕಂಡಂತೆಯೂ ಆ ಚಕೋರನು ಚಂದ್ರನಂ ಕಂಡಂತೆಯೂ ಏನ ನೇತ್ರಗಳೆಂಬ ಚಕೋರ ಪಕ್ಷಿಗಳಿಗೆ ನೇತ್ರಾನಂದವಾಯಿತು. ಶ್ರೀಮದ್ ವೈಕುಂಠ ನಾಯಕ, ಲಕ್ಷ್ಮೀ ಕಳತ್ರ, ಶುಭಗುಣ ಚರಿತ್ರ, ಇಂದಿರಾರಮಣನಾದವೋ ಮಹಾನುಭಾವಪ್ಪ, ನೀಲಮೇಘ ಶ್ಯಾಮನೆಂದೆನಿಸಿ ಶ್ಯಾಮಲ ವರ್ಣದಿಂ ಶೋಭಿಸುವನು. ಇವನ ಕಮಲಪತಾಯಿತ ನೇತ್ರವೋ ಶತಪತ್ರ ದಳದಂತೆ, ಮುಂಗುರುಳುಗಳು ಥಳಥಳಿಪ ನಕ್ಷತ್ರದ ಗಣಗಳಂತೆ ವರ್ತಿಸುವ ಶಿಖರೇಖೆಯಂತೆಯೋ, ಈ ಜಗದಭಿರಾಮರ ಶಿರವೋ ಆ ಶಂಖವನ್ನು ಜರಿಯುತ್ತಿರುವುದಲ್ಲ, ಆ ಕೊರಳಿನ ಹೆಳೆ ತುಳಸಿ ಹಾರದಿಂದ ಪರಿಶೋಭಿಸುತ್ತಿರುವ ಭದ್ರದಾಯಕನಾದ ಈ ನನ್ನ ಸ್ವಾಮಿಯ ದರ್ಶನ ಮಾತ್ರದಿಂದಲೇ ನಾನು ಧನ್ಯನಾದೆನು. ಎನ್ನುಂಶ ಪವಿತ್ರವಾಯಿತು. ಸಮೀಪವನ್ನು ಸೇರಿ ಪ್ರಾರ್ಥಿಸುವ. ಸ್ವಾಮಿ, Bye.
ರಥವನ್ನು ನಿರ್ಮಿಸಿದನು. ಹೇಗೆಂದರೆ ಅನಂತ, ಅದ್ಭುತ, ತಮಂಡ, ತಾರಜ, ತಂಡಜ, ಭಿನ್ನಜ, ಭಿನ್ನಾಯುಕ್ತ, ಅವ್ಯಾಯುಕ್ತ, ಅಮುದಾಯುಕ್ತ, ಮಣಿರಣ, ಮಾನ್ಯರಣ, ವಿಶ್ವರಣ, ವಿಶ್ವಾವಸು, ಅಲಂಕೃತ, ಕೃತ, ತ್ರೇತ, ದ್ವಾಪರ, ಕಲಿ ಎಂಬ ಈ 18 ಯುಗಗಳಲ್ಲಿಯೂ ನಮ್ಮನ್ನಾಳಿದಂತಹ ಸೂರ್ಯ ವಂಶದ ಅರಸರುಗಳು ಯಾರೆಂದರೆ ಪರಬ್ರಹ್ಮನಿಂದ ಬ್ರಹ್ಮ, ಬ್ರಹ್ಮನಿಂದ ಮರೀಚಿ, ಮರೀಚಿಯಿಂದ ಕಶ್ಯಪ ಬ್ರಹ್ಮ, ಕಶ್ಯಪ ಬ್ರಹ್ಮನ ಮಗ ಸೂರ್ಯ, ಸೂರ್ಯನ ಮಗ ವೈವಸ್ವತಮನೋ, ವೈವಸ್ವತಮನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ವಿಕುಕ್ಷಿ, ವಿಕುಕ್ಷಿಯ ಮಗ ಕಕುತ್ಸ, ಕಕುತ್ಸನ ಮಗ ವಿಶ್ವಗಂಧಿ, ವಿಶ್ವಗಂಧಿಯ ಮಗ ಯುವನಾಶ್ವ, ಯುವನಾಶ್ವನ ಬೃಹದಶ್ವ, ಬೃಹದಶ್ವನ ದುಂದುಮಾರ, ದುಂದುಮಾರನ ಮಗ ದೃಢಾಶ್ವ, ದೃಢಾಶ್ವನ ಮಗ ಹರಿಯಶ್ವ, ಹರಿಯಶ್ವನ ಮಗ ಕುಶಾಶ್ವ, ಕುಶಾಶ್ವನ ಮಗ ಸೇನಜಿತು, ಸೇನಜಿತು ಮಗ ಮಾಂಧಾತ, ಮಾಂಧಾತನ ಮಗ ಪುರುಕುತ್ಸ, ಪುರುಕುತ್ಸನ ಮಗ ತ್ರಸದಸ್ಯು, ತ್ರಸದಸ್ಯನ ಮಗ ಅನರಣ್ಯ, ಅನರಣ್ಯನ ಮಗ ಪ್ರಾರಣ, ಪ್ರಾರಣನ ಮಗ ತ್ರಿಬಂಧ, ತ್ರಿಬಂಧನ ಮಗ ಸತ್ಯವ್ರತ, ಸತ್ಯವ್ರತನ ಮಗ ಹರಿಶ್ಚಂದ್ರ, ಹರಿಶ್ಚಂದ್ರ ಮಗ ರೋಹಿತಾಶ್ವ, ರೋಹಿತಾಶ್ವ ಮಗ ಹರಿತನೋ, ಹರಿತನ ಮಗ ಚಂಪನೋ, ಚಂಪನ ಮಗ ನಾಭನೋ, ನಾಭನ ಮಗ ವಿಜಯನೋ, ವಿಜಯನ ಮಗ ರುರುಕನೋ, ರುರುಕನ ಮಗ ವೈಕನೋ, ವೈಕನ ಮಗ ಬಾಹುಕನೋ, ಬಾಹುಕನ ಮಗ ಅಸಮಂಜಸ, ಅಸಮಂಜಸ ಮಗ ಅಂಶುಮಂತ, ಅಂಶುಮಂತನ ಮಗ ಆಯುತಾಯು, ಆಯುತಾಯು ಮಗ ರಘುವು, ರಘುವಿನ ಮಗನೇ ಆ ದಶರಥ ಸಾರ್ವಭೌಮ, ಆತನ ಜ್ಯೇಷ್ಠ ಪುತ್ರನಿದು ಈ ನನ್ನ ಶ್ರೀರಾಮಚಂದ್ರನು. ಅಪ್ಪ, ಈತನಾದರೋ ಕ್ಷಾತ್ರ ಧರ್ಮದುದ್ಭವಿಸಿ ಕರದೊಳು ಧನುವಂ ಪಿಡಿದು ಸಾಧು ಸಚ್ಚಾರಿತ್ರ ಸನ್ಮೃದುಗಾತ್ರ ಕಲಕೀರ ಭಾಷನೆಂದೆನಿಸಿ ಕರುಣ ಕಟಾಕ್ಷ ವೀಕ್ಷಣ ಭಕ್ತ ಪೋಷಣನಾದ ನನ್ನ ಸ್ವಾಮಿ ಸಾಮಾನ್ಯನೇಪ್ಪ. ಅಪ್ಪ, ಇನ್ನೊಂದೇ ಒಂದು ವಿಜ್ಞಾಪನೆ ಸ್ವಾಮಿ. ಮುನಿಜಾನ ಪ್ರೇಮಾನ ಶ್ರೀಮದ್ಗುರು ಪರಮಹಂಸಾವತಾರ ಯುಗ ಯುಗಗಳಿಗೆ ಆಧಾರ ಸಾರ ಕಾಮಿತಾರ್ಥವು ನೀವು ರಾಮಾವತಾರ. ಅಪ್ಪ, ಶರಣ ಜನ ಮಂದಾರ ಸಾರ ಶತ್ರುಕುಲ ಸಂಹಾರ ಧೀರ ಶಾಂತ ಸ್ವರೂಪ ಅವತಾರ ಶಮೆ ದಮೆ ತಿತಿಕ್ಷೆ ಉಪರ್ದಿಯ ಸಾರ ವೈಷ್ಣವ ಸ್ಥಾಪನಾಚಾರ್ಯ ವೇದ ವೇದಾಂತ ಅವತಾರ ವೇದ ಶಾಸ್ತ್ರ ಆಗಮಗಳ ಪೌರಾಣದ ಸಾರ ಚೌಷಷ್ಠಿ ಖಳ ವಿದ್ಯಾಧೀರ
ಈ ಚಂಚಲ ಮನಕ್ಕೆ ನೀ ದೂರ. ಚಂದ್ರ ಮೌಳಿ ಶಿವರ ಚಾರುಕರಾದ ಜನಗಳ ಕುಠಾರ, ಚಂದ್ರಾರ್ಕ ಖಳಾಧರಾಪ ನೀನು. ನಿನ್ನ ಕೀರ್ತಿ ಆದರೂ ಬಹು ವಿಸ್ತಾರ. ಯೋಗಿಗಳ ಕುಲಕ್ಕೆ ನೀ ಸಾಕಾರ, ಯೋಗ ಅಷ್ಟಾಂಗದಲ್ಲಿ ನೀ ಧೀರ, ಯೋಗಿಗಳ ಕಮಲ ಮಧ್ಯದಲ್ಲಿ ನಿಮ್ ಗುರುವಿನ ಆಕಾರ, ಸಾರ್ವ ಶ್ರುತಿಗಳಿಗೆ ನೀ ಸಾಕಾರ, ಸಂಸಾರ ಸಾಗರೋತ್ತಾರ. ಸಂಶಯಗಳಿಂದಲೇ ಛೇದಿಪ ಶೂರ, ಸಾಹಿತ್ಯ ಪದ ಕೊಡತಕ್ಕ ಧೀರ, ಸನ್ಯಾಸ ಆಶ್ರಮಕ್ಕೆ ಆಧಾರ ಸಾರ, ಸರ್ವತ್ರ ಸಮರೂಪ ತೋದ, ತತ್ವಮಸಿ ವ್ಯಾಖ್ಯಾರ್ಥ ಸಾರ, ನಾದ ಬಿಂದು ಕಳೆಗಳಿಗೆ ನೀ ದೂರ, ನಾದ ಕಾದಾರವಾಯಿರ್ಪ ಓಂಕಾರ. ನಾನತ್ವ ನಿನಾಮ ಶಿವರ, ತಾನು ತಾನಾಯಿರ್ಪ ವಸ್ತು ನಿರಾಕಾರ. ಈ ರೀತಿ ಸರಿಯು ನದಿಯ ತತ್ರದಲ್ಲಿ ವರ್ತಿಸುತ್ತಿರುವ ಹೃದಯಾಕಾಶವೆಂಬ ಅಯೋಧ್ಯ ಪುರವರಾಧೀಶ, ಈ ಧಾರಣೆ ಮಧ್ಯದಲ್ಲಿ ವರ್ತಿಸುತ್ತಿರುವ ಆ ಋಷಿಮುಖದೊಳ್ಳಿನ ವಾಸ, ಯತಿಯಾಕಾರ ತೋರುವ ಭ್ರೂಮದಿಯ ಜ್ಯೋತಿರಾಕಾರ, ಸೇರಿದರನ್ನೊಂದು ಚರಣದೊಳು ಪಾರಿಗೊಳಿಸೋ ಧೀರ, ಘೋರ ಜನರ ತರಿದ ಪರಬ್ರಹ್ಮಾವತಾರ ಗುರುವಾದ ರಾಮಚಂದ್ರ. ನಮಸ್ತೆ 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 ನಮಃ. ಪರಮಪ್ರಭು, ನಿನ್ನ ನಾಮವನ್ನು ಲಿಖಿಸುವಡ ಕಾಟಿಕೆ ಎಂಬ ಮಸಿಂ ತೆಗೆದು ಸಮುದ್ರ ಎಂಬ ಪಾತ್ರೆಯಲ್ಲಿ ಕದಡಿ ಆದಿಶೇಷನೆಂಬ ಲೇಖನಿ ನೀಡಿದು ಈ ಭೂಮಿಯನ್ನೇ ಪತ್ರವನ್ನಾಗಿ ಮಾಡಿಕೊಂಡು ಬರೆದಾಗಿಯೂ ಪಾರವಿಲ್ಲದೆ ಈ ನನ್ನ ನಾಮವನ್ನ ಈ ಪಾಮರನು ಒಂದೇ ನಾಲಿಗೆಯಲ್ಲಿ ಉಣಿಸಲು ಸಾಧ್ಯವೇ ದೇವ? ಆದಾಗ್ಯೂ ಪ್ರಾರ್ಥಿಸಿಕೊಳ್ಳುತ್ತೇನೆ ಸ್ವಾಮಿ. ರಿಕ್ತ ಹಸ್ತನಾಗಿ ಅಂದರೆ ರಾಜಾಲಯ, ಗುರು ಸಾನ್ನಿಧ್ಯ ಮತ್ತು ಮಕ್ಕಳಿರುವ ಆಲಯಕ್ಕೂ ಹೋಗಕೂಡದು ಧರ್ಮಶಾಸ್ತ್ರವಿದೆ. ಅಲ್ಲದೆ ಪರಮಾತ್ಮನನ್ನು ಪೂಜಿಸಿ ವಂದಿಸಬೇಕಾದಲ್ಲಿ ಅಹಿಂಸಾ ಪ್ರಥಮ ಪುಷ್ಪಂ, ಪುಷ್ಪಂ ಇಂದ್ರಿಯ ನಿಗ್ರಹ, ಸರ್ವಭೂತ ದಯಾ ಪುಷ್ಪಂ, ಕ್ಷಮಾ ಪುಷ್ಪಂ ಪ್ರಶಸ್ತತೆ, ಜ್ಞಾನ ಪುಷ್ಪಂ ಧ್ಯಾನ ಪುಷ್ಪಂ ತಪೋ ಪುಷ್ಪಂ ತಥೈವ ಚ ಸತ್ಯಂಚೈವಾಷ್ಟಮ ಪುಷ್ಪಂ ಏಬಿರಶ್ಚನೆ ಕೇಶವ. ಇಂತಿ ಅಷ್ಟಪುಷ್ಪಗಳೇ ಶ್ರೇಷ್ಠವೆಂದು ಹೇಳುತ್ತಾರೆ. ಆದಾಗ್ಯೂ ಲೌಕಿಕಾನುಗುಣ್ಯವಾಗಿ ಮಾನವಾಕೃತಿಯನ್ನು ಧರಿಸಿರೋಣ. ಆದ್ದರಿಂದ ಕಂದಮೂಲಾದಿಗಳನ್ನು ಒದಗಿಸಿಕೊಂಡು ಹೋಗುವೆನು. ಅಮ್ಮ ವನದೇವತೆ, ಕಂದಮೂಲಾದಿಗಳನ್ನು ಒದಗಿಸಿಕೊಡಮ್ಮ.
ಪ್ರದಕ್ಷಿಣ ಪೂರ್ವಕಮಾಗೆ ಪ್ರದಕ್ಷಿಣ ಪೂರ್ವಕಮಾಗೆ ಸಾಷ್ಟಾಂಗದಂಡ ಪ್ರಣಾಮಗಳಂ ಮಾಡೇ ಮಾಡೇ ಚಕ್ರವರ್ತಿ ತರುಣಾಯ ಸಾರ್ವಭೌಮಾಯ ಮಂಗಳ ಸಾರ್ವಭೌಮಾಯ ಮಂಗಳ ಸಾರ್ವಭೌಮಾಯ ಮಂಗಳ ಕಾಮಿತ ಶುಭ ಫಲ ದಾಯಕ ಜಯ ಜಯ ಕಾಮಿತ ಶುಭ ಫಲ ದಾಯಕ ಜಯ ಜಯ ಶ್ರೀಮದ್ ರಘುಕುಲ ನಾಯಕ ಜಯ ಜಯ ಶ್ರೀಮದ್ ರಘುಕುಲ ನಾಯಕ ಜಯ ಜಯ ಪರಮಾತ್ಮ ಹರಿ ಕೇಶವ ಜಯ ಜಯ ಪರಮಾತ್ಮ ಹರಿ ಕೇಶವ ಜಯ ಜಯ ಪರಮಾತ್ಮ ಹರಿ ಜಯ ಜಯ ಪರಮಾತ್ಮ ಹರಿ ಹರಿ ಸೋಮವ ಕೇಶವ ಜಯ ಜಯ ಹರಿ ಹರಿ ಸೋಮವ ಕೇಶವ ಜಯ ಜಯ ತಂದೆ ತಾಯಿ ನೀವೇ ಜಯ ಜಯ ತಂದೆ ತಾಯಿಯೋ ನೀನೇ ಜಯ ಜಯ ತಂದೆ ತಾಯಿಯೋ ನೀನೇ ಜಯ ಜಯ ತಂದೆ ತಾಯಿಯೋ ನೀನೇ ಜಯ ಜಯ ಬಂಧು ಬಳಗವು ನೀನೇ ಜಯ ಜಯ ಕುಲ ನಾಯಕ ಜಯ ಜಯ ಮಂಗಲ ಖಗಪತಿ ವಾಹನ